ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಲಕ್ಷ್ಮೀಪುತ್ರ ಅವ್ರ ಬಗ್ಗೆ ಮಾತಾಡ್ತೀನಿ. ನಾನು ಅವ್ರನ್ನ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಶುರು ಮಾಡಿದ್ದು ಅಂಜನಿ ಪುತ್ರದಿಂದ. ಅಲ್ಲಿಂದ ಹಿಡಿದು ಲಕ್ಷ್ಮೀಪುತ್ರ ತನಕ ಬಂದು ನಿಂತಿದ್ದೀವಿ. ತುಂಬ ಹೆಮ್ಮೆ ಆಗುತ್ತೆ. ಸುಮಾರು ಸಿನಿಮಾಗಳು ಮಾಡಿದ್ದೀವಿ, ಪಡ್ಡೆಹುಲಿ, ರಾಬರ್ಟು, ಇನ್ನು ಉಪಾಧ್ಯಕ್ಷ ಹೇಳೋದೇ ಬೇಡ. ತುಂಬ ಖುಷಿಯಾಗೋದು ಏನಂತಂದರೆ, ನಾನು ಅಣ್ಣ ಅಂತ ಕರೆಯೋದವ್ರನ್ನ. ಆ್ಯಕ್ಚುಲಿ ನನಗಿಂತ ಒಂದು ವರ್ಷ ಚಿಕ್ಕವರು, ಯಾಕೆಂದರೆ ಅನುಭವ ಮತ್ತು ನನಗೆ ಹೇಳ್ಕೊಟ್ಟಿದ್ದ ರೀತಿ ಇದೆಯಲ್ಲ, ಅದಕ್ಕೆ ಅವ್ರನ್ನ ಅಣ್ಣ ಅಂತ ಕರಿತೀನಿ. ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ರೋಲ್ ಇದೆ. ನನ್ನ ರೋಲ್ ಗೊತ್ತು ನನಗೆ. ಆ್ಯಕ್ಚುಲಿ ನಾನು ಫ್ರೆಂಡ್ ಅಲ್ವಾ ಸರ್? ನಾನು ಫ್ರೆಂಡ್ ಅಲ್ಲ, ಪ್ರತಾಪ್ ಡೇಟ್ ಇರ್ಲಿಲ್ಲ, ಹಂಗಾಗಿ ಅವ್ರಿಗೆ ಕತೆ ತಿಳಿಸಿಲ್ಲ. ಧರ್ಮಣ್ಣ ಡೇಟ್ ಇತ್ತು, ಕರೆದು ತಿಳಿಸಿ. ಎಲ್ಲಿ ಸರ್ ನಾನು ಎಲ್ಲಿ ಬಿಸಿ ಇದ್ದೀನಿ ಅಂತ ಹೇಳಿದ್ದೀನಿ ಸರ್ ನಿಮಗೆ? ಯಾವತ್ತು ಬಿಸಿ ಇದ್ದೀನಿ ಅಂತ ಹೇಳಿದ್ದೀನಿ ಹೇಳಿ. ಸುಮ್ಮನೆ ನಂಗೆ ಒಂದು ಮಾತು ಹಾಕ್ಬಿಡೋದು. ಇಲ್ಲ, ಅವ ಹಂಗೆ ಸುಮ್ಮನೆ ಸರ್. ಎಲ್ಲ ನಮ್ಮ ಬರ್ತಿಗಿರ್ತು ಬಿಟ್ಟಿಲ್ಲ ಸರ್. ಬೇಡಿ ಸುಂದರಿ ತಮ್ಮ ತಮಾಷೆಗೆ ಹೇಳಿದ್ದಲ್ಲ, ಬರೆಯಕ್ಕೆ ಹೋಗ್ಬಿಡಿ ಸರ್. ಎಲ್ಲ ಹೇಳ್ಬಿಟ್ಟು ಸಖತ್ತಾಗಿ ಎಲ್ಲ ಹೇಳಿದ್ ಚೆನ್ನಾಗಿ ಹೇಳಿದ್ರಿ. ಕಂಟಿನ್ಯೂ. ಅವರಿಗೂ ಗೊತ್ತಾಗತ್ತೆ ಇದು ಕಾಮಿಡಿ ಸಿನಿಮಾ ಅಲ್ವಾ, ಎಲ್ಲ ಸಿನಿ. ಹಾಗೆ ಸರ್ದು ಮೊದಲನೇ ಇದು ಕತೆ ಹೇಳಿದ್ರು, ತುಂಬ ಖುಷಿ ಆಯಿತು. ನಾನು ಎ.ಪಿ. ಸರ್ಗೂ ಮತ್ತು ಡೈರೆಕ್ಟ್ರಿಗೆ ಹೇಳಿದ್ದು ಒಂದೇ ಮಾತು, ಖಂಡಿತವಾಗ್ಲೂ ಸಿನಿಮಾ ಥಿಯೇಟ್ರಿಂದ ಬಂದರೆ ಖಂಡಿತವಾಗ್ಲೂ ಒಂದು ಕಾಲ್ ಅಮ್ಮಗೆ ಮಾಡೇ ಮಾಡ್ತಾರೆ ಅಂತ. ಯಾಕೆಂದರೆ ಕತೆ ಕೇಳಿದಾಗ ಕೊನೆ 15-20 ನಿಮಿಷ ಏನಿದೆ ಖಂಡಿತವಾಗ್ಲೂ ಹೇಳ್ತಾರೆ. ಅಂಥದ್ದೊಂದು ಎಮೋಷ್ನಲ್ ಟಚ್ ಕೊಟ್ಟಿದೆ. ತುಂಬ ಕನೆಕ್ಟ್ ಆಗುತ್ತೆ ಸಿನಿಮಾ. ತುಂಬ ಖುಷಿ ಆಯಿತು. ಆಮೇಲೆ ಎ.ಪಿ. ಅರ್ಜುನ್ ಅಂಬಾರಿ ನೋಡಿದಾಗ ಅನಿಸಿತ್ತು ಇವರು ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅಂತ. ಇನ್ನೂ ಆ್ಯಕ್ಟ್ ಮಾಡೋಕ್ಕಾಗಲಿ, ನೆಕ್ಸ್ಟ್ ಮಾಡ್ತೀನಿ. ಆದರೆ ಅವ್ರ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡೋಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ, ಅದ್ರಿಗೆ ಎರಡನೇ ಮಾತೇ ಅಲ್ಲ ಅಂತ ಹೇಳ್ತಾ. ಆಮೇಲೆ ನಮ್ಮ ರವಿ ಕಿರಣ್ ಅವ್ರ ಸರ್ ಬಗ್ಗೆ ಹೇಳಲೇಬೇಕು. ಯಾಕೆಂದ್ರೆ ನಾವು ಡೈಲಿ ಸಿಗ್ತಿದ್ವಿ, ಅದು ನಮ್ಗೆ ಹೇಳೇ ಇರಲಿಲ್ಲ ಅವರು. ಇವತ್ತು ಬೆಳಿಗ್ಗೆನೇ ಗೊತ್ತಾಗಿದ್ದು ನನಗೆ. ನಾವು ಆ್ಯಕ್ಚುಲಿ ಅಡ್ಡ ಪದ್ಮನಾಭ ಮಗರ ನಮ್ಮ ಅಡ್ಡ ಆಮೇಲೆ ಗೊತ್ತಾಗಿದ್ದು. ಖುಷಿ ಆಯಿತು ಸರ್. ನಿಮಗೂ ಆಲ್ ದಿ ಬೆಸ್ಟು ಮೇಡಮ್, ನಿಮಗೂ ಆಲ್ ದಿ ಬೆಸ್ಟು. ಆಮೇಲೆ ತಾರಮ್ಮ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ಅವ್ರ ಜೊತೆಗೆ ಸ್ಕ್ರೀನಲ್ಲೂ ಇದೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ, ಅವ್ರ ಜೊತೆಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ನಾನೇ ಪುಣ್ಯವಂತ ಅಂತ ಹೇಳ್ತೀನಿ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಂದಿನಂತೆ ಖಂಡಿತವಾಗ್ಲೂ ಲಕ್ಷ್ಮೀಪುತ್ರ ಲಕ್ಷ್ಮಿ ಬರುತ್ತೆ ಅನ್ನೋದ್ರ ಎರಡನೇ ಮಾತೇ ಇಲ್ಲ. ನಿಮ್ಗಳ ಎಲ್ಲ ಆಶೀರ್ವಾದ ಇರಲಿ ಅಂತ ಎಲ್ಲರಲ್ಲೂ ಇನ್ನೊಬ್ಬ ಮನೆ ಮಾಡ್ಕೊತೀನಿ. ಹಾಗೆ ಲಕ್ಷ್ಮೀಪುತ್ರಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.